ವೀಕ್ಷಕರೇ ನಮಸ್ಕಾರಗಳು. ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಇಂದು ರಾಜಸ್ಥಾನ್ ವಿರುದ್ಧ RCB ತಂಡವು ನುವಾನ್ ತುಷಾರ್ ಅವರಿಗೆ ಚಾನ್ಸ್ ಕೊಡಬೇಕೆಂದರೆ ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂದು ಟೈಪ್ನ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ. ಹೌದು ವೀಕ್ಷಕರೇ, ಇಂದು ಟಾಟಾ IPL ಆವೃತ್ತಿಯ 42ನೇ ಪಂದ್ಯದಲ್ಲಿ RCB ಹಾಗೂ ರಾಜಸ್ಥಾನ್ ತಂಡವು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎದುರಾಗುತ್ತಿವೆ. ಹಾಗೆ ವೀಕ್ಷಕರೇ, ಈ ಒಂದು ಪಂದ್ಯದ ಗೆಲುವಿಗಾಗಿ RCB ತಂಡದ ಪ್ಲೇಯಿಂಗ್ 11ನಲ್ಲಿ ದೊಡ್ಡ ಬದಲಾವಣೆ ಕಂಡಿದೆ. ವೀಕ್ಷಕರೇ, ಈ ಪ್ಲೇಯಿಂಗ್ 11ನ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಇವತ್ತಿನ ಪಂದ್ಯದಲ್ಲಿ RCB ತಂಡವು ಗೆಲ್ಲುತ್ತದೆ ಎಂದರೆ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ವಿಡಿಯೋಗೊಂದು ಲೈಕ್ನ ಮಾಡೋದರ ಮೂಲಕ ಕೊಡಿ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇದೇ ರಾಜಸ್ಥಾನ್ ವಿರುದ್ಧ ಮೊದಲ ಪಂದ್ಯದಲ್ಲಿ RCB ತಂಡವು 9 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು. ಹೌದು ವೀಕ್ಷಕರೇ, ಆ ಒಂದು ಸೋಲಿನ ಸೇಡನ್ನು ಇದೀಗ ರಾಜಸ್ಥಾನ್ ತಂಡವು ತೀರಿಸಿಕೊಳ್ಳುವ ತವಕದಲ್ಲಿದ್ದರೆ, ಇತ್ತ ವೀಕ್ಷಕರೇ RCB ತಂಡವು ಉತ್ತಮವಾದ ನೆಟ್ ರನ್ ರೇಟ್ನೊಂದಿಗೆ ಗೆಲ್ಲುವ ತವಕದಲ್ಲಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಗೆದ್ದುಕೊಂಡರೆ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಳ್ಳಬಹುದು. ಹೌದು ವೀಕ್ಷಕರೇ, ಎರಡೂ ತಂಡಗಳು ಅಂಕಪಟ್ಟಿಯಲ್ಲಿ ರಾಜಸ್ಥಾನ್ ತಂಡವು 8ನೇ ಸ್ಥಾನದಲ್ಲಿದ್ದರೆ, ಇತ್ತ RCB ತಂಡವು ನಿನ್ನೆ ಮುಂಬೈ ಗೆದ್ದ ಬಳಿಕ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂದ್ಯವು RCB ತಂಡಕ್ಕೆ ತುಂಬಾ ಮಹತ್ವದ ಪಂದ್ಯವಾಗಿದೆ. ವೀಕ್ಷಕರೇ, ಇನ್ನು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗುವುದಾದರೆ, ಇವತ್ತಿನ ಪಂದ್ಯದಲ್ಲಿ RCB ತಂಡದಲ್ಲಿ 2 ದೊಡ್ಡ ಬದಲಾವಣೆಗಳಾಗಬಹುದೆಂದು ಇದೀಗ ಅಪ್ಡೇಟ್ಸ್ಗಳು ಬರುತ್ತಿವೆ. ಹೌದು ವೀಕ್ಷಕರೇ, ಇವತ್ತಿನ ಪಂದ್ಯದಲ್ಲಿ ಶ್ರೀಲಂಕಾ ತಂಡದ ವೇಗದ ಬೌಲರ್ ಆಗಿದ್ದ ನುವಾನ್ ತುಷಾರ್ ಅವರಿಗೆ ಚಾನ್ಸ್ ಕೊಡುತ್ತೇವೆ ಎಂದು ಅಪ್ಡೇಟ್ಸ್ ಬಂದಿವೆ. ಹೌದು, ಈತನಿಗೆ ಬೌಲಿಂಗ್ ಕೊಟ್ಟರೆ ಮಲಿಂಗ ಟೈಪ್ ಬಾಲ್ ಮಾಡುವಂಥ ಸಾಧ್ಯತೆಗಳು ಕಂಡು ಬಂದಿದ್ದು RCB ತಂಡದ ಬೌಲಿಂಗ್ ಲೈನಪ್ ಇನ್ನಷ್ಟು ಬಲಿಷ್ಠಗೊಳ್ಳಲಿದೆ. ಹಾಗೆ ಲುಂಗಿ ಎನಿಗೇಡಿಯವರು ಕೂಡ ಇವತ್ತಿನ ಪ್ಲೇಯಿಂಗ್ 11ನಲ್ಲಿ ಸ್ಥಾನವನ್ನು ಖಚಿತಪಡಿಸಿಕೊಳ್ಳಬಹುದಾಗಿದೆ. ವೀಕ್ಷಕರೇ, ಈ ಇಬ್ಬರು ಆಟಗಾರರು ಎಂಟ್ರಿ ಕೊಟ್ಟರೆ RCB ತಂಡವು ಇವತ್ತು ರಾಜಸ್ಥಾನ್ ವಿರುದ್ಧ ಗೆಲ್ಲುವುದು ಖಚಿತ. ನಿಮ್ಮ ಪ್ರಕಾರ RCB ತಂಡದಲ್ಲಿ ಮತ್ತೆ ಯಾರಿಗೆ ಚಾನ್ಸ್ ಕೊಡಬೇಕೆಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, ಇವತ್ತಿನ ಪಂದ್ಯದಲ್ಲಿ RCB ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡರೆ ಎಷ್ಟು ರನ್ಸ್ಗಳನ್ನು ಕಲೆ ಹಾಕುತ್ತದೆ ಎಂಬುದನ್ನು ಕೂಡ ತಿಳಿಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.